ಜಪಾನ್ ಕನ್ನಡ ಸಂಘ ಜೆಕೆಎಸ್ ಪಾಡ್ಕಾಸ್ಟ್. ಇದು ಜಪಾನ್ ಕನ್ನಡಿಗರ ಧ್ವನಿ. ಪ್ರಜಾಪ್ರಭುತ್ವವು ಕೇವಲ ಹಕ್ಕುಗಳ ಬಗ್ಗೆ ಮಾತ್ರವಲ್ಲ, ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯಗಳ ಮೇಲೂ ನಿಂತಿದೆ. ಭಾರತದ ಸಂವಿಧಾನ ನಮಗೆ ನೀಡಿದ ಮೂಲಭೂತ ಹಕ್ಕುಗಳ ಜೊತೆಗೆ ನಮ್ಮ ದೇಶದ ಪ್ರಗತಿಗಾಗಿ ಪಾಲಿಸಬೇಕಾದ ಮೂಲಭೂತ ಕರ್ತವ್ಯಗಳು ಅತ್ಯಂತ ಮಹತ್ವವಾದವು. ಈ ಮಹತ್ವದ ವಿಷಯದ ಬಗ್ಗೆ ಮಾತನಾಡಲು ಜೆಕೆಎಸ್ ಪಾಡ್ಕಾಸ್ಟ್ನಲ್ಲಿ ನಮ್ಮೊಂದಿಗಿದ್ದಾರೆ ಖ್ಯಾತ ಉಪನ್ಯಾಸಕರು, ಸಂಶೋಧಕರು ಹಾಗೂ ರಾಜಕೀಯ ವಿಶ್ಲೇಷಕರು ಡಾಕ್ಟರ್ ನಾಗೇಶ್ ಕೆಎಲ್. ರಾಮನಗರ ಜಿಲ್ಲೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿರುವ ಡಾಕ್ಟರ್ ನಾಗೇಶ್ ಅವರು ಎಂಎ, ಪಿಎಚ್ಡಿ, ಎಂಫಿಲ್, ಪಿಜಿಡಿಎಸ್, ಬಿಎಡ್, ಎನ್ಇಟಿ, ಎಸ್ಎಲ್ಇಟಿ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳನ್ನು ಪಡೆದಿದ್ದಾರೆ. ಕಳೆದ 2 ದಶಕಗಳಿಂದ ಸಿಎಸ್ಡಿಎಸ್ ಲೋಕನೀತಿ ಡೆಲ್ಲಿ, ನಿಟ್ಟೆ ಯೂನಿವರ್ಸಿಟಿ, ಐಎಎಚ್ಎಸ್ ಬೆಂಗಳೂರು, ಐಐಪಿಎ ಕರ್ನಾಟಕ ಹಾಗೂ ಜ್ಞಾನ ಆಯೋಗದೊಂದಿಗೆ ಸಂಶೋಧನಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 65ಕ್ಕೂ ಹೆಚ್ಚು ಯೋಜನೆಗಳನ್ನು ಪೂರ್ಣಗೊಳಿಸಿದ್ದಾರೆ. 20ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿ 15ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಸಿದ್ಧ ಜರ್ನಲ್ಗಳಲ್ಲಿ ಪ್ರಕಟಿಸಿರುವ ಅವರು ಪ್ರಜಾಪ್ರಭುತ್ವದ ತಲ್ಲಣಗಳು ಎಂಬ ಕೃತಿಯ ಲೇಖಕರೂ ಹೌದು. ಚುನಾವಣೆ ಜಾಗೃತಿ, ಮತದಾರರ ಶಿಕ್ಷಣ, ಸಂವಿಧಾನ ಪೀಠದ ಓದು ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳಿಗೆ ಹಾಗೂ ಚುನಾವಣಾ ಸಿಬ್ಬಂದಿಗೆ ತರಬೇತಿ ನೀಡುವ ಮೂಲಕ ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸುತ್ತಿದ್ದಾರೆ. ಸಾಹಿತ್ಯ, ಕವನ, ಪರಿಸರ ಜಾಗೃತಿ ಹಾಗೂ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಅವರು ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಭಾರತದ ನಾಗರಿಕರಾಗಿ ನಮ್ಮ ಕರ್ತವ್ಯಗಳೇನು? ಸಂವಿಧಾನವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಯುವಜನತೆಗೆ ದೇಶದ ನಿರ್ಮಾಣದಲ್ಲಿ ಯಾವ ಪಾತ್ರ ವಹಿಸಬೇಕು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಜೆಕೆಎಸ್ ಪಾಡ್ಕಾಸ್ಟ್ ತಪ್ಪದೆ ವೀಕ್ಷಿಸಿ. ಈ ಸಂಚಿಕೆಯನ್ನು ವೀಕ್ಷಿಸಲು ಇದೇ ಭಾನುವಾರ ಜೂನ್ 14, 2026 ಸಂಜೆ 7:30 ರಿಂದ 8:30 ನಮ್ಮ ಜೆಕೆಎಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರವಾಗಲಿದೆ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೆಕೆಎಸ್ ಜೊತೆ ಜ್ಞಾನವನ್ನು ಮುಂದುವರೆಸಿ. ಧನ್ಯವಾದಗಳು.